ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಅಂತ ಅನ್ಕೋತೀನಿ. ವಿದ್ಯಾಗೆ ಸೀಮಂತ ಕೂಡ ಮಾಡ್ತಿರ್ತಾರೆ. ಅದೇ ಟೈಮ್ಗೆ ಒಂದು ಫೈಲ್ ಕಳೆದೋಗಿದೆ ಅಂತ ಕೂಡ ಬಂದು ಹೇಳ್ತಾರೆ. ಆಗ ಫುಲ್ ಟೆನ್ಷನ್ ಆಗಿರ್ತಾರೆ. ಕೇಳ್ತಿರ್ತಾರೆ ವಿದ್ಯುನ, ಎಲ್ಲಿ ಏನಾಯ್ತು ಆ ಫೈಲು ಅಂತ ಕೇಳ್ತಿರ್ಬೇಕಾರೆ, ಯಾರದು ಹೇಳಮ್ಮೆ ಅಂತ ಭದ್ರೇಗೌಡ ಕೇಳ್ತಿರ್ತಾರೆ. ಯಾರದು, ಯಾರು ಕಳ್ತನ ಮಾಡಕ್ ನೋಡಿದ್ದು, ಯಾರು ಅವಳನ್ನ ಹುಟ್ನಿಲ್ಲ ಅಂತ ಅನಿಸ್ಬಿಡ್ತೀನಿ, ಯಾರು ಹೇಳು ಅಂತ ಕೇಳ್ತಾರೆ. ಆಗ ವಿದ್ಯಾ ಸುಭಾಷ್ ಕಡೆ ಕೈ ಮಾಡಿ ತೋರಿಸ್ತಾರೆ. ಏನು ಸುಭಾಷ್ ಈ ಕೆಲಸ ಮಾಡಿದಾನ ಅಂತ ಹೇಳಿದ್ರು ಕೂಡ ಸ್ವಲ್ಪ ಗಾಬರಿ ಆಗ್ತಾರೆ. ಏನಿದು ಹಿಂಗೆ ಆಗ್ತಿದ್ಯಾ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡ ಬಗ್ಗೆ ಸ್ವಲ್ಪ ಅನುಮಾನ ಬರುತ್ತೆ. ಹೌದು, ಇದೇನಿದು ಹಿಂಗೆ ಹೇಳ್ತಿದ್ದಾಳಲ್ಲ ವಿದ್ಯಾ ಅಂತ ಡೌಟ್ ಬರುತ್ತೆ. ಆಗ ಈಶ್ವರಿ, ಇಲ್ಲ ನನ್ನ ಮಗ ಹಿಂಗೆ ಮಾಡೋಕ್ಕೆಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾಕೆ, ನಾನು ಇವನ್ನ ದಿಟ್ಟಾಗಲೇ ನಾನು ನೋಡಿದ್ದೀನಿ, ಡೈರೆಕ್ಟಾಗೆ ನಾನು ನೋಡಿದ್ದೀನಿ. ಅದಕ್ಕೆ ನಾನು ಸುಮ್ಮನೆ ಹೇಳೋಕ್ಕಿಲ್ಲ. ನಾನು ಸ್ನಾನ ಮಾಡೋಕ್ಕೆ ಹೋಗಿದ್ದೆ. ಆಗ ಸ್ನಾನ ಮಾಡ್ಕೊಂಡು ಬಂದಾಗ ಫುಲ್ ಸೋಪ್ ವಾಸನೆ ಹೊಡಿತಿದ್ದು. ಏನಿದು ಸೋಪ್ ವಾಸನೆ ಹೊಡಿತಿದೆಯಲ್ಲ ಅಂತ ಸುತ್ತ ನೋಡಿದಾಗ ಅಲ್ಲಿ ಕೀಗೆ ಆ ಸೋಪು ಅಂಟ್ಕೊಂಡಿದ್ದು ನನಗೆ ಗೊತ್ತಾಯಿತು. ನಂಗೆ ಆಗಲೇ ಅನುಮಾನ ಬಂದಿತ್ತು, ಯಾರೋ ಕೀನ ಕದಿಯೋಕ್ಕೆ ಅಂತ ಪ್ರಯತ್ನ ಪಡ್ತಿದ್ದಾರೆ. ಹಾಗಾಗಿ ಯಾರೋ ಇಲ್ಲಿ ಸೋಪಿಗೆ ಅಂಟಿಸ್ಕೊಂಡು ಹೋಗಿದ್ದಾರೆ ಅಂತ ನನಗೆ ಡೌಟ್ ಬಂತು. ಅದಕ್ಕೇ ಆ ಫೈಲು ಮತ್ತು ದುಡ್ಡು ಕೂಡ ನಾನು ಬೇರೆ ಕಡೆ ತೆಗ್ದಿಡೋಕ್ಕೆ ಅಂತ ಪ್ಲ್ಯಾನ್ ಮಾಡಿದೆ. ಆಗಲೇ ನನಗೆ ಅನುಮಾನ ಶುರು ಆಗಿದ್ದು. ಅದಕ್ಕೆ ಆ ಫೈಲು ಮತ್ತು ದುಡ್ಡು ಎರಡನ್ನೂ ಕೂಡ ಸೇಫಾಗಿ ಒಂದು ಚೀಲದೊಳಗಡೆ ಹಾಕ್ಬಿಟ್ಟು ಒಂದು ಕಾಯಿ ತುಂಬ ಇರುವಂತಹ ಹಿಂದೂ ಕೊಠಡಿಗೆ ಹೋಗ್ಬಿಟ್ಟು ನಾನು ಒಂದು ಚೀಲದೊಳಗೆ ಹಾಕಿ ಕಾಯೆಲ್ಲನ ಹೇರಿ ಅಲ್ಲಿ ಸೇಫಾಗಿ ಇಟ್ಬಿಟ್ಟು ಬಂದೆ. ಅಲ್ಲಿ ಅಂದರೆ ಯಾರೂ ಬರೋಕ್ಕಿಲ್ಲ, ಹಳೆ ವಸ್ತು ಅವೆ ಅಂತ. ಅದಕ್ಕೆ ನಾನು ಹಂಗೆ ಮಾಡಿದೆ ಅಂತ ಹೇಳ್ತಾ ಇರ್ತಾಳೆ ಅದನ್ನೆಲ್ಲ. ಆದರೆ ಈಶ್ವರಿ ಮಾತ್ರ ನಂಬ್ತಾ ಇರಲ್ಲ. ಅವ್ವ ನೋಡ್ದೇನವ್ವ, ಏನು ಚೆನ್ನಾಗಿ ಮಾತಾಡ್ತಿದ್ದಾಳೆ ಇವಳು ಅಂತ ಸುಭಾಸ ಎಲ್ಲರ ಎದುರುಗಡೆ ಬಂದು ಹೇಳ್ತಿರ್ತಾರೆ. ನೋಡವ್ವ, ಬೇಕು ಅಂತ ನನ್ನ ಮೇಲೆ ಹೆಂಗೆ ದೂರ ಹೊರಿಸ್ತಾ ಇದ್ದಾಳೆ ಅಂತ, ನಾನು ಮಾಡಿದ ತಪ್ಪಿಗೆ ದೊಡ್ಡ ಒಂದು ಶಿಕ್ಷೆನೇ ಕೊಡ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಆಗ ಈಶ್ವರಿ ಗೊಳೋ ಅಂತಿರ್ತಾರೆ. ನೋಡ್ದಬ್ಬವ, ಈ ವಿದ್ಯಂಗೆ ಎಷ್ಟು ಹೊಟ್ಟೆ ಉರಿ, ನನ್ನ ಮಗ ಬೆಳೀತಿರೋದವಳಿಗೆ ಸಹಿಸೋಕ್ಕಾಗ್ತಿಲ್ಲ, ಅವಳಿಗೆ ವ್ಯವಹಾರ ಕೊಟ್ಟಿರೋದನ್ನ ಅವಳಿಗೆ ಸಹಿಸೋಕ್ಕಾಗ್ತಿಲ್ಲ ಬಾವ, ಅದಕ್ಕೆ ಈ ರೀತಿ ಆಪಾದನೆ ಎಲ್ಲ ಮಾಡ್ತಾ ಇದ್ದಾಳೆ. ವಿದ್ಯಾ, ನಿಂಗೆ ಹೆಂಗವ ಮನ್ಸ್ಬತ್ತು ವಿದ್ಯಾ, ನನ್ನ ಮಗನ ಮೇಲೆ ನೀನು ಇಷ್ಟೊಂದು ಈಗ ಮಾತಾಡ್ತೀಯಲ್ಲ ಅಂತ ಹೇಳ್ತಾರೆ. ಆಗ ವಿದ್ಯಾ, ಮಾವ ಇದೆಲ್ಲ ನಂಬೇಡಿ, ನಾನು ಯಾವುದೇ ಒಂದು ಕಾರಣ ಇಲ್ಲದೆ, ಸಾಕ್ಷಿ ಇಲ್ಲದೆ ನಾನು ಸುಮ್ಮನೆ ಯಾರ ಮೇಲೂ ಕೂಡ ಅನುಮಾನ ಪಡಲ್ಲ ಮಾವ, ಆಯಿತಾ. ನಾನು ಸಾಕ್ಷಿ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಹೌದಾ, ಹಾಗಾದರೆ ಏನು ಸಾಕ್ಷಿ ಇಟ್ಟಿದ್ಯಾ ನನ್ನ ಮಗನ ವಿರುದ್ಧವಾಗಿ ನೀನು ಅಂತ ಕೇಳ್ತಾ ಇರ್ತಾರೆ ಈಶ್ವರಿ. ಮಾವ ನೀವೇನು ಹೆದರ್ಬಿಡಿ, ಇದು ಸಾಕ್ಷಿಯಾಗಿ ನನ್ನ ಹತ್ರ ಇಟ್ಕೊಂಡಿದ್ದೀನಿ, ಕ್ವಾಟ್ಲೆ ಅಣ್ಣ ಹೋಗು ಅಂತ ಹೇಳ್ತಾರೆ. ಆಯಿತು ಅದಕ್ಕೆಮ್ಮ, ಈಗಲೇ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಬರೋಕ್ಕೆ ಅಂತ ಹೋಗ್ತಾಳೆ. ಆಗ ಅದೇನು ಅಂತ ಅಂದರೆ, ಒಂದು ಫೋನ್ನ ಆನ್ ಮಾಡಿಬಿಟ್ಟು ಕ್ಯಾಮ್ರಾನ ಆ ರೂಮಲ್ಲಿ ಇಟ್ಬಿಟ್ಟು ಬಂದಿರ್ತಾರೆ. ಕ್ವಾಟ್ಲೆ ಮೂಲಕ ಯಾರೂ ಇಲ್ಲದಿರೋಂಥ ಟೈಮ್ ನೋಡಿಕೊಂಡು ಕ್ವಾಟ್ಲೆನ ಕಳಿಸಿ ಅಲ್ಲಿಗೆ ಕಳಿಸಿರ್ತಾರೆ. ಆಗ ಕ್ವಾಟ್ಲೆ ಆ ಫೋನ್ನ ತಂದುಕೊಡ್ತಾಳೆ. ಸುಭಾಷ್ಗೆ ಫುಲ್ಲು ಭಯ, ಫುಲ್ಲು ನಡ್ಕ ಶುರುವಾಗಿರುತ್ತೆ. ಏನೋ ಇದು ಹಿಂಗೆ ಮಾಡಿದ್ಯಲ್ಲೋ, ನಿನ್ನ ಮನೇಲಿ ನೀನೇ ಕನ್ನ ಹಾಕಿದ್ಯಲ್ಲೋ ಅಂತ ಅಜ್ಜಮ್ಮ ಇನ್ನೊಂದು ಕಡೆ ಬೈತಿರ್ತಾರೆ. ಆಗ ಆ ಫೋನ್ನ ರೆಕಾರ್ಡಿಂಗ್ ತಂದುಬಿಟ್ಟು ಸುಭಾಷ್ ಅವ್ರ ತಂದೆ ಕೈಲಿ, ಗೋವಿಂದ ಕೈಲಿ ಕೊಡ್ತಾರೆ. ಗೋವಿಂದ ನೋಡ್ತಾನೆ. ಆಗ ಶಿವರಾಮೇಗೌಡ, ಏನ್ಲಾ ವಿದ್ಯೆ ಹೇಳ್ತಿರೋದಲ್ಲ ದಿಟ ಏನ್ಲ, ಅವನೇ ಕಳ್ತನ ಏನ್ಲ ಮಾಡಿರೋದು? ಕಣಣ್ಣ, ವಿದ್ಯೆ ಹೇಳ್ತಿರೋದೆಲ್ಲ ಸರಿಯಾಗಿ ಐತೆ, ಅವನೇ ಇಲ್ಲಿ ಕಳ್ತನ ಮಾಡಿರೋದು ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಫುಲ್ಲ ಗಾಬರಿ ಆಗ್ತಿರುತ್ತೆ. ಏನಿದು ಹಿಂಗೆ ಮಾಡಿದ್ದಾನೆ, ಇಂಥ ಕೆಲಸ ಮಾಡಿದ್ದಾನಲ್ಲ ಅಂತ ಹೇಳ್ಬಿಟ್ಟು, ಹೌದು ದಿಟ್ವೆಯ, ಏನಮ್ಮಿ ಈ ನಿನ್ನ ಮಗು ಈಗ ವಹಿಸ್ಕೊಂಡು ಮಾತಾಡ್ತಾ ಇದೆ, ಈಗ ಮಾತಾಡು ಈಶ್ವರಿ ಅಂತ ಬೈತಿರ್ತಾನೆ. ಆಗ ಶಿವರಾಮೇಗೌಡನು ಕೂಡ ಅದನ್ನು ಇಸ್ಕೊಂಡು ನೋಡ್ತಿದ್ದೆ. ಏನ್ಲ ಇದು, ಈ ಕೆಲಸ ಮಾಡಕೊಂಡಿದ್ವಿ, ಈ ಕೆಲ್ಸಕ್ಕೆ ನಿನ್ನ ಮನೆಯೊಳಗೆ ಬಿಟ್ಕೊಂಡಿದ್ದೆ ನಾನು ಅಂತ ಹೇಳ್ತಿರ್ತಾರೆ. ಆಗ ಈಶ್ವರಿಗೆ ಫುಲ್ ಭಯ, ಎಲ್ಲಿ ಇನ್ನೊಂದ್ಸಲ ಸಿಕ್ಕಾಕೊಬಿಡ್ತಾನೋ ಏನೋ ಅಂತ. ನೋಡಬೇಕಾದ್ರೆ ನೀವು ಬೇಕಾದ್ರೆ ಭದ್ರೇಗೌಡೆ ನೀವು ಇನ್ನೊಂದ್ಸಲ ನೋಡಿ ಅಂತ ಹೇಳ್ತಾರೆ. ಆದರೆ ಈಶ್ವರಿ ಮಾತ್ರ ಅವ್ರ ಮಗನ ಉಳಿಸ್ಕೋಬೇಕು ಅಂತ ತುಂಬ ಅರಸ. ಅಯ್ಯೋ ಬಾವ, ಅದೆಲ್ಲ ನಂಬೇಡಿ, ಈಗ ಎಲ್ಲಿ ಇಟ್ಕೊಂಡು ಎಲ್ಲನೂ ಕೂಡ ಮಾಡ್ತಾರೆ. ಮನೆ ಹತ್ರನೇ ನಾಯಿ ಸಿಂಹ ಎಲ್ಲ ಬಂದಿರೋಂಗೆ ಮಾಡ್ತಾರೆ. ಹುಡುಗ ಹುಡುಗಿನ ಮಾಡ್ತಾರೆ, ಹುಡುಗ ಮಾಡ್ತಾರೆ. ಅದೆಲ್ಲ ಬೇಕು ಅಂತ ಮಸ್ಲತ್ ಮಾಡಾಳೆ ಇವಳು ಅಂತ ಹೇಳ್ತಿರ್ತಾಳೆ. ನನ್ನ ಮಗನ ಮೇಲೆ ಭಾರಿ ಹೊಟ್ಟೆ ಉರಿ ಇವಳಿಗೆ ಅಂತ ಹೇಳ್ತಿರ್ತಾರೆ. ಆಗ ಭದ್ರ, ಚಿಕ್ಕವ ನೀನು ಸುಮ್ಮನೆ ಇರು, ಯಾವುದು ಅಂತ ನಮಗೇನು ಗೊತ್ತಿಲ್ಲದ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಚಿಕ್ಕವ, ಆಯಿತಾ. ಈ ಸುಭಾಸ ಬಂದು ಮಾಡಿರೋ ಕಂತ್ರಿ ಕೆಲಸನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಅದಕ್ಕೆ ನಾನು ಸಾಕ್ಷಿನ ಇಟ್ಕೊಂಡು ಮಾತಾಡ್ತಿದ್ದೇನೆ. ಗೌಡ್ರೆ ನೀವು ಒಂದ್ಸಲ ಬೇಕಾದ್ರೆ ನೋಡಿ, ಯಾವುದು ಯಾವುದು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆಗ ಈಶ್ವರಿ, ನೋಡ್ಲಾ ಸರಿಯಾಗಿ ನೀನೇ ನೋಡಪ್ಪ, ನನಗೂ ಗೊತ್ತು ಚಿಕ್ಕವ, ಯಾವುದು ಆದರೆ ಇಷ್ಟೊಂದು ದೊಡ್ಡ ವೀಡಿಯೋಸ್ನ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅಜ್ಜಮ್ಮ ಉಗಿತಿರ್ತಾರೆ. ಏನೋ ಇದು ಮನೆ ಕಳ್ಳ ಹಿಂಗೆ ಮಾಡಿದಾನೋ, ಮನೇಲೇ ಇಟ್ಕೊಂಡು ನಮಗೆ ದ್ರೋಹವಾಗ್ತಾನೆ, ನೀನು ಎಂಥ ಮಗನೋ, ನೀನು
ಅಂತ ಒಳ್ಳೆಯವನು ಅಂತ ಮನೆಯೊಳಗೆ ಬಿಟ್ಕೊಂಡ್ವಲ್ಲೋ ಅಂತ ಹೇಳಿ ಮಕ್ಕೆ ಹೋಗಿತಾ ಇರ್ತಾರೆ. ಆಗ ಭದ್ರನು ಕೂಡ ತುಂಬ ಬೈದ, ಏನೋ ಇದು ಇಂಥ ಕೆಲಸ ಮಾಡಿದ್ಯಾ, ಮನೆಯೊಳಗೆ ಇಟ್ಕೊಂಡು ಫೈಲ್ ಕದ್ದು ಯಾರಿಗೆ ಕೊಡಬೇಕು ಅಂತ ಮಾಡಿದ್ಯಾ ನೀನು, ಏನು ಕೆಲಸ ಮಾಡಕ್ಕೆ ಕೊಟ್ಟಿದ್ಯಾ ಅಂತ ಹೇಳ್ತಾರೆ. ಅಯ್ಯೋ ಅಣ್ಣಯ್ಯ ನಾನು ಹಂಗೆ ಮಾಡಿಲ್ಲ, ಸ್ವಲ್ಪ ನಂಬು, ಅದು ಅಲ್ಲೂ ಯಾರೂ ಇಲ್ಲ, ಯಾರು ಮತ್ತೆ ಹೇಳು, ಮರ್ಯಾದೆಯಿಂದ ಹೇಳಿದ್ರೆ ಸರಿಯೋಯ್ತು ಸುಭಾಷ, ಇಲ್ಲ ಅಂತಂದರೆ ನಿನ್ನ ಹುಟ್ಟನಿಲ್ಲ ಅಂತ ಅನ್ನಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಭದ್ರ ಚೆನ್ನಾಗಿ ಸುಭಾಷ್ಗೆ ಹೊಡಿತಾ ಇರ್ತಾನೆ. ಅಯ್ಯೋ ಅಣ್ಣ ಆಯಿತು ನಿಲ್ಸೋಣ, ಸತ್ಯ ಹೇಳ್ತೀನಿ, ನಿಲ್ಸು ಅಂತ ಹೇಳ್ಬಿಟ್ಟು ನಿಲ್ಸ್ತಾನೆ. ಹೇಳ ಯಾರಲ್ಲ ಅದು ವಿಡಿಯೋದಲ್ಲಿರೋದು, ನೀನಾ, ಯಾರು ಅಂತ ಹೇಳು. ನಾನೇ ಕಣ್ಣಣ್ಣಯ್ಯ, ನಾನೇ ಆ ಕೆಲಸ ಮಾಡಿರೋದು ಅಂತ ಹೇಳ್ತಾರೆ. ಏನು ನೀನಾನ ಅಲ್ಲಿ ಬಂದು ಬೀಗ ತೆಗಿಯಕ್ಕೆ ಮಾಡಿದ್ದು? ಹೌದು ನಾನೇನೆ ಅಂತ ಹೇಳ್ತಾರೆ. ಆಗ ಗೋವಿಂದೇಗೌಡ ನೋಡ್ದ ನಿನ್ನ ಮಗ ಅವನಾಗೆ ಅವನು ಒಪ್ಕೋತಾ ಇದ್ದಾನೆ ಅಂತ ಹೇಳ್ತಾರೆ. ಅವನಾಗೆ ಒಪ್ಕೋಬೇಕಾದ ಸಂದರ್ಭ ಬಂದಿದೆ, ಒಪ್ಕೋತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಈಶ್ವರಿ, ಏನಿಲ್ಲ ಇದು ಸುಭಾಷ, ಇಂಥ ಕೆಲಸ ಮಾಡಿದೆಯಾ ಅಂತ ಹೇಳ್ತಾರೆ. ಅವ್ವ ಒಂದು ಸ್ವಲ್ಪ ಹೇಳಕ್ಕೆ ಕೇಳು, ನಾನು ಅದರೊಳಗೆ ಫೈಲ್ ಐತೆ ಅಂತ ನಂಗೆ ದಿಟ್ಟಾಗಲೂ ನನಗೆ ಗೊತ್ತಿಲ್ಲ, ನನಗೆ ಸ್ವಲ್ಪ ಖರ್ಚಿಗೆ ದುಡ್ಡು ಬೇಕಿತ್ತು, ಹಾಗಾಗಿ ದುಡ್ಡು ಬೇಕಿತ್ತಲ್ಲ ಅನ್ನೋಕ್ಕೋಸ್ಕರ ನಾನು ಆ ರೀತಿ ಮಾಡಿದೆ. ನಂಗೆ ನಿಜವಾಗ್ಲೂ ಅದರೊಳಗೆ ಫೈಲ್ ಐತೆ ಅಂತ ನನಗೆ ಗೊತ್ತಿಲ್ಲ ಕಣವ, ನಂಗೆ ದುಡ್ಡು ಬೇಕಿತ್ತು ಸ್ವಲ್ಪ ಖರ್ಚಿಗೆ, ಅದಕ್ಕೆ ತಗೊಳ್ಳೋಣ ಅಂತ ಹೋಗಿದ್ದೆ ಅಷ್ಟೇ. ಅದು ಬಿಟ್ಟರೆ ದಿಟ್ಟಾಗಲೂ ನನಗೆ ಗೊತ್ತಿಲ್ಲ, ಅದರೊಳಗೆ ಫೈಲ್ ಐತೆ ಅನ್ನೋದು ಗೊತ್ತಿಲ್ಲ, ಅದನ್ನು ತಗೋಬೇಕು ಅಂತಲೂ ನನಗೆ ಗೊತ್ತಿರಲಿಲ್ಲ ಅಂತ ಹೋಗ್ಬಿಟ್ಟು ಹೇಳ್ತಾ ಇರ್ತಾಳೆ. ಇದನ್ನು ನಾವು ನಂಬಮಾರ್ದ ವಿದ್ಯಾ, ಇಲ್ಲ ನಾನು ನಂಬಕ್ಕಿಲ್ಲ, ಅವನು ಫೈಲೇ ಕದಿಯಕ್ಕೆ ಹೋಗಿದ್ದು ದುಡ್ಡನ್ನಲ್ಲ ಅಂತ ಹೇಳ್ತಿರ್ತಾರೆ. ಆಗ ಭದ್ರನ ಹತ್ರ ಸುಭಾಷು, ಹಣ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಣ್ಣ, ನಾನು ಯಾವತ್ತೂ ಈ ತಪ್ಪು ಮಾಡೋಕ್ಕೆ ಹೋಗಲ್ಲ, ದುಡ್ಡು ಬೇಕಿತ್ತು ಹಾಗಾಗಿ ನಾನು ತಗೊಳಕ್ಕೆ ಅಂತ ಹೋದೆ ಅಂತ ಗದಲಿಸ್ತಾ ಇರ್ತಾರೆ. ಆದರೂ ನಿಜ ಹೇಳ ಅಂತ ಹೇಳ್ಬಿಟ್ಟು ಭದ್ರ ಹೊಡಿಯೋಕ್ಕೆ ಹೋದಾಗ ಶಿವರಾಮೇಗೌಡ, ನಿಲ್ಲಿಸು, ನೀನು ಎಂಡ್ರು ಕಂಡ್ಲ ತಪ್ಪು ಮಾಡಿರೋದು, ನೀನು ಎಂಡ್ರು ಒಂದು ದಡ್ತನದಿಂದ ನನ್ನ ಮರ್ಯಾದೆ ಹೋಯ್ತು, ನಾನು ಎಲ್ಲರ ಎದುರುಗಡೆ ಬೀದಿ ಪಾಲಾಗಿ ನಿಂತ್ಕೊಳ್ಳಂಗಾಯ್ತಲ್ಲೋ ಈ ವಿದ್ಯೆನಿಂದ, ನೀನು ಈಗ ಹೋಗಿ ಅವನಿಗೆ ಹೊಡಿಯೋಕ್ಕೆ ಹೋಗಿದ್ಯಾ, ನಾನು ನಿನ್ನ ನಂಬಿ ಫೈಲ್ ಕೊಟ್ಟನಲ್ಲ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಒಂದು ವಿದ್ಯಾಗೆ ಒಂದು ಕಾಲ್ ಕೂಡ ಬರುತ್ತೆ. ಕಾಲ್ ಕೂಡ ಆಗ ಖುಷಿಯಾಗಿ ಮಾತಾಡ್ತಿರ್ತಾರೆ. ಹೌದಾ ಸಿಕ್ತೆ, ಆಯಿತು ಜಲ್ದಿ ಬನ್ನಿ, ಬೀರ್ನೇ ಬನ್ನಿ ಅಂತ ಖುಷಿಯಾಗಿ ಮಾತಾಡ್ತಿರ್ತಾರೆ. ಆಗ ಭದ್ರಗೌಡ, ಏನಿದು ಖುಷಿಯಾಗಿ ಮಾತಾಡ್ತಿದ್ಯಾ ನೀನಿಲ್ಲಿ, ಇಲ್ಲಿ ಪ್ರಾಣ ಹೋಯ್ತೈತೆ, ಒಂದು ನಿಮಿಷ ಇರಿ ಆಯಿತಾ, ಸಮಾಧಾನವಾಗಿರಿ ಮಾವ, ನೀವೇನು ಹೆದರ್ಕೋಬೇಡಿ ಆಯಿತಾ, ನಿಮ್ಮ ಫೈಲು ದುಡ್ಡು ಯಾವುದು ಕೂಡ ಕಳೆದೋಗಿಲ್ಲ, ಎಲ್ಲ ಕೂಡ ಇಲ್ಲಿಗೆ ಬರ್ತೈತೆ ಅಂತ ಹೇಳ್ತಾರೆ. ಆಗ ಭದ್ರೇಗೌಡ, ಏನು ಹೇಳ್ತಿದ್ಯಮ್ಮಿ, ಏನು ಸರಿಯಾಗಿ ಹೇಳು ಅಂತ ಹೇಳ್ತಾರೆ. ಯಾರದು ಎಲ್ಲ ಎತ್ತಿಟ್ಟಿರೋದು, ನಿಮಗೇನು ಸಾಕ್ಷಿ ಸಮೇತ ಅದನ್ನು ಯಾರು ಎತ್ಕೊಂಡಿದ್ದಾರೆ ಏನು ಅಂತ ಎಲ್ಲ ಬರ್ತಾರೆ. ಅದರಲ್ಲಿ ಇರುವಂಥ ಒಂದು ಅಕ್ಷರನೂ ಕೂಡ ಲೀಕ್ ಆಗಿಲ್ಲ, ಎಲ್ಲೂ ಹೊರಗಡೆ ಯಾರಿಗೂ ಕೂಡ ಲೀಕ್ ಆಗಿಲ್ಲ. ಆಗ ನಾನು ಸೇಫಾಗಿ ಮಡಗಿವ್ನಿ, ಅದನ್ನೆಲ್ಲ ತೊಗೊಂಡು ಇಲ್ಲಿಗೆ ಬರ್ತಾರೆ. ಯಾರು ಬರ್ತಾರಮ್ಮಿ ಅಂತ ಕೇಳ್ತಾರೆ. ನಮ್ಮ ಅಪ್ಪ ಬರ್ತಾರೆ. ಏನು ಮಾವನ? ಹೌದು, ನಮ್ಮ ಅಪ್ಪ ಇಲ್ಲಿಗೆ ಯಾರು ಅಂತ ಅವ್ರನ್ನ ಸಾಕ್ಷಿ ಸಮೇತ ಇಟ್ಕೊಂಡು ಕರ್ಕೊಂಡು ಇಲ್ಲಿಗೆ ಬರ್ತಾರೆ. ಸ್ವಲ್ಪ ಟೈಮ್ ಆಗೈತೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ನಮ್ಮವ್ವ ನೀವೇನು ಹೆದರ್ಕೋಬೇಡಿ, ನಿಮ್ಮ ರಾಜಕೀಯ ಜೀವನ ಏನೂ ಆಗಿಲ್ಲ ಆಯಿತಾ, ನೀವು ಸ್ವಲ್ಪ ಸಮಾಧಾನ ಪಡ್ಕೊಳ್ಳಿ, ನಮ್ಮ ತಂದೆನೇ ಇಲ್ಲಿಗೆ ಇನ್ನೊಂದು 5 ನಿಮಿಷದಲ್ಲಿ ಅವ್ರು ಯಾರು ಅಂತ ಹೇಳ್ಬಿಟ್ಟು ಕರ್ಕೊಂಬರ್ತಾರೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಆ ಬೆಟ್ಟಪ್ಪನ ಬೆಟಾಲಿಯನ್ನ ಕರ್ಕೊಂಡು ಬರ್ತಾರೆ. ಚೆಲ್ಲುವರಾಜು ಪೊಲೀಸ್ ಜೊತೆ ಬರ್ತಾರೆ. ಬಿಗ್ರೆ ನಾನು ಅಂತ ಹೇಳ್ತಾರೆ. ಇದೇನಿದು, ಇವರೆಲ್ಲ ಎಲ್ಲಿ ಸಿಕ್ಕಿದ್ರು ನಿನಗೆ ಅಂತ ಕೇಳ್ತಾರೆ. ಎಲ್ಲೋ ಸಿಕ್ಕಿದ್ರು, ದ್ಯಾವರು ದೊಡ್ಡವನು ಆಯಿತಾ, ಅದಕ್ಕೆ ನಿಮಗೆ ಅಪಚಾರ ಆಗೋಕ್ಕೆ ಬಿಡಲಿಲ್ಲ, ಸ್ವಲ್ಪ ತಡ ಆಗೋದು ಲೇಟಾಯಿತು ಬಿಗ್ರೆ ಅಂತ ಹೇಳ್ತಾರೆ. ತಗೊಳ್ಳಿ, ಇದೇ ಫೈಲ್ ಅಲ್ವಾ, ನೀವು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಗೋವಿಂದ, ಆ ಫೈಲ್ ಫಸ್ಟು ನೋಡು ಯಾವುದು ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ. ಆಗ ಗೋವಿಂದ ಅದನ್ನೆಲ್ಲ ಚೆಕ್ ಮಾಡ್ತಿರ್ತಾರೆ. ಅಣ್ಣ ಅದೇ ಫೈಲು, ಎಲ್ಲ ಸರಿಯಾಗಿದೆ ಅಂತ ಹೇಳ್ತಾರೆ. ಹಬ್ಬ ಸದ್ಯ ದ್ಯಾವ್ರು ದೊಡ್ಡನು, ನೀವು ನಂಬಿರುವಂತಹ ದ್ಯಾವರು ಕೈ ಬಿಡಲಿಲ್ಲ. ಚೊಲರಾಜು, ನಿಂಗೆ ಎಷ್ಟು ಕೈ ಮುಗಿರು ಸಾಲದು. ಅಯ್ಯೋ ಗೌಡ್ರೆ, ಇದು ನಂದಲ್ಲ, ನಿಮ್ಮ ಸೊಸೆ ಜಾಣ್ತನದಿಂದ ಈ ಫೈಲ್ ಉಳಿತು, ದುಡ್ಡು ಎಲ್ಲ ಕೂಡ ಸಿಕ್ತು. ನೀವು ಅವಳಿಗೆ ಶಬಾಷ್ ಅಂತ ಹೇಳಬೇಕು, ನನಗಿಂತ ನಾನು ಬರೀ ಕೆಲಸ ಮಾಡಿಕೊಟ್ಟಿದ್ದೀನೋ ಅಷ್ಟೇ, ಆದರೆ ಬುದ್ಧಿವಂತಿಕೆ ಉಪಯೋಗಿಸಿ ಮಾಡಿದ್ದು ಅವಳು ಫೈಲ್ ಸಿಗಂಗೆ ಮಾಡಿದ್ದು ನಾನಲ್ಲ ಗೌಡ್ರೆ, ಏನಿದ್ರು ನಿಮ್ಮ ಸೊಸೆಗೆ ತಳ್ಳಬೇಕು ಅಂತ ಹೇಳ್ತಾರೆ. ಆಗ ಅಜ್ಜಮ್ಮ, ನೀನು ನಂಬಿದಂತಹ ದೇವ್ರು ನಿನ್ನ ಕೈ ಬಿಡಲಿಲ್ಲ ಮಗ, ಎಲ್ಲ ದೇವರು ಕೂಡ ನಿನ್ನ ಕೈ ಹಿಡ್ದು ಅಂತ ಹೇಳಿ ಆ ದೇವರಿಗೆಲ್ರಿಗೂ ಕೂಡ ಕೈ ಮುಡ್ತಾರೆ.